ಇದೆ ಅನಿಸುತ್ತೆ ಮಾಹಿತಿ. ನಾನು ನಿನ್ನೆ ತಗೊಂಡೆ. ಇವರೇನು ನಿರುದ್ಯೋಗಿಗಳು ಅಂದರೂ ತಪ್ಪಾಗಲಾರ್ದು. ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟು ನಿರುದ್ಯೋಗಿಗಳಾಗಿದ್ದಾರೆ. ಯಾವ ವಿಷಯಕ್ಕೆ ಏನು ಸ್ಟ್ರೈಕ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅವ್ರ ಸರ್ಕಾರದಲ್ಲೇ 2022ರಲ್ಲಿ ಅನುಮತಿ ಕೊಟ್ಟಿದೆ. ಕಾಪಿ ಬೇಕಂದ್ರೆ ನಾನು ಇದೆ ಕೊಡ್ತೀನಿ. ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಡಿಸಿ ಅವರೇ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಏನು ಅನ್ಬೇಕು? ನಿರುದ್ಯೋಗಿಗಳಿಗೆ ಕೆಲಸ ಬೇಕಲ್ಲ, ಕೆಲಸ ಮಾಡಿ ಜಾಕ್ವೆಲ್ ಮಾಡಿ ತೊಗೊಂಡೋಗ್ಬಿಟ್ಟು ಅಥವಾ ನೇರವಾಗಿ ಭದ್ರಾ ಡ್ಯಾಮಿಂದನೇ ತೊಗೊಂಡೋಗ್ಬೇಕು. ಕೆನಲಿಂದ ಯಾಕೆ ತೊಗೊಂಡೋಗ್ತಾರೆ? 8 ಅಡಿ ಕೆಳಗೆ ಅಲ್ಲ, ಅಪ್ರೂವಲ್ಲು ಅವರು ಅದೇ ರೀತಿ ಕೊಟ್ಟಿದ್ದಾರೆ. ನನ್ನ ಕಾಪಿ ಇದೆ, ಈಗ ನಿಮಗೆ ಕೊಡ್ತೀನಿ, ಮುಗಿದ ಮೇಲೆ ಕೊಡ್ತೀನಿ. ಅವರೇ ಕೊಟ್ಟು ಅವರೇ ಕೇಳಿದ್ರೆ ಹೆಂಗೆ ಸ್ಟ್ರೈಕ್ ಮಾಡೋದು? ದಾಖಲೆಯಿಂದಲೇ ಮಾತಾಡೋದು, ದಾಖಲೆ ಸಮೇತ ಕೊಡ್ತೀನಿ. ಅವರೇ ಸಹ ಅನುಮತಿ ಕೊಟ್ಟಿದ್ದಾರೆ 2022ರಲ್ಲಿ. ಅವರೇ ಸರ್ಕಾರ ಇಟ್ಟಿದ್ದಾನೆ 22ರಲ್ಲಿ. ಅವರೇ ಅನುಮತಿ ಕೊಟ್ಟು ಅವರೇ ಹೋರಾಟ ಮಾಡ್ತಾರೆ ಅಂದರೆ ಅದರ ಅರ್ಥ ಏನು ಹೇಳಿದ್ನಲ್ಲ, ನಿರುದ್ಯೋಗಿಗಳು ಏನಾರು ಒಂದು ಮಾಡೋ. ಈಗ ಸರ್ಕಾರದಲ್ಲಿ ಏನೂ ಸಿಗ್ತಾ ಇಲ್ಲ, ಒಗ್ಗಟ್ಟ ಕೆಲಸ ಮಾಡ್ತಾಯಿದ್ದೀವಿ, ಸರ್ಕಾರ ಹೋಗ್ತಾ ಇದೆ. ಅದು ಸಹಿಸ್ಲಾರ್ದು ಏನಾರು ಒಂದು ಹುಡ್ಕಕ್ಕೆ ಹೋಗ್ತಾರೆ, ಮತ್ತೆ ಸಿಗೇ ಬಿಡ್ತಾರೆ. ಬೆಂಬಲ ಅಲ್ರಿ, ಅವ್ರು ಅನುಮತಿ ಕೊಟ್ಟಿದ್ದಾರೆ. ನಾನು ನಿನ್ನೆ ಅವ್ರು ಹೋರಾಟ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಇದೆ. ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ, ಅದನ್ನ ನೀವು ತಡೆಯುವಂಥ ಕೆಲಸ ಮಾಡ್ತೀರಾ? ಯಾಕಂದ್ರೆ ರೈತರು ವಿಚಾರ ಸರ್. ಈಗ ನಾನು ರೈತ ಪರ ಹೋರಾಟ ಮಾಡಿ ಇವತ್ತು ಶಾಸಕನಾಗಿರೋನು. ಆ ಕಾರಣ ನಾನು ಅದರಲ್ಲಿ ಆಗು ಹೋಗುಗಳ ಬಗ್ಗೆ ಇವತ್ತು ಅಧಿಕಾರಿಗಳು ಮಾಹಿತಿ ಕೊಡೋಕೆ ಕೇಳಿದ್ದೀನಿ ಇರಿಗೇಷನ್ ಅವ್ರಿಗೆ. ಆ ಮಾಹಿತಿ ಬಂದ ನಂತರ ನಿಮ್ಮ ಕರೆದು ಮಾತಾಡ್ತೀನಿ. ಯಾಕೆಂದರೆ ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿರೋದು, ನಮ್ಮ ಸರ್ಕಾರದಲ್ಲಿ ಅನುಮತಿ ಆಗಿದೆ. ನಾನು ಇಷ್ಟೇ ಸ್ಟಡಿ ಮಾಡ್ತಾ ಇದ್ದೆ. ಅವ್ರು ಕೊಟ್ಟಿರೋದನ್ನು ಏನು ತಪ್ಪು ಸರಿ ಇದೆ ಅಂತ ಚೆಕ್ ಮಾಡಿ ನೀವು ಮಾತಾಡ್ತೀನಿ. ಅದೇ ಅದರಿಂದ ಆಗು ಹೋಗುಗಳು ಏನು ಅನ್ಯಾಯ ಆಗ್ತದೆ, ಏನು ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ಅದು ಕುಡಿಯೋ ನೀರಿಗೆ ಏನು ಅಂತಿದ್ದಾರೆ, ಯಾರಿಗೆ ಅನ್ಯಾಯ ಆಗ್ತದೆ, ಯಾರಿಗೆ ಫೇವರ್ ಆಗ್ತದೆ ಎಲ್ಲ ನೋಡ್ಬೇಕಲ್ಲ. ಈಗ ಯಾವುದೇ ನೀರು $1.45 TMC ನೋಡ್ದಂಗೆ ಆಯಿತು. ಚೆಕ್ ತನಿಖೆ ನೋಡ್ತೀನಿ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ಇಲ್ಲ, ಮಾಹಿತಿ ಇಲ್ಲದೆ ಹೇಳೋದು ಬಿಟ್ಟು ನಿಮಗೆ ಸಂಜೆ ಒಳಗೆ ಮಾಹಿತಿ ಕೊಡ್ತೀನಿ.